ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಏನಪ್ಪ ಇವತ್ತಿನ ತರಗತಿ ಅಂತ ಅಂದರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಏನು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಕಾಲ್ಫರ್ ಆಗಿದೆ. ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವೇನಪ್ಪ ಮಾಡ್ತಿದ್ದೇವೆ ಅಂತ ಅಂದರೆ, ನಿಮಗೆ ಯೂಸ್ಫುಲ್ ಆಗಲಿ ಅಂತ ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಆ ಒಂದು ತರಗತಿಗಳು ಯಾವ ರೀತಿ ಇರ್ತವೆ ಅಂತ ಅಂದರೆ, ನಿಮಗೆ ಗೊತ್ತಿದೆ, ನಮ್ಮ ಒಂದು ತರಗತಿಗಳು ನಿಮಗೆ ಕರೆಕ್ಟಾಗಿ ಸ್ಟೇಟ್ಮೆಂಟ್ ಬೇಸ್ಡ್ ಮತ್ತು ಎಕ್ಸಾಮ್ಸಲ್ಲಿ ಪಕ್ಕ ಕೇಳಬೇಕು ಅಂಥ ತರಗತಿಗಳನ್ನು ನಿಮಗೆ ಕೊಡುವಂತಹ ಒಂದು ನಮ್ಮ ಪ್ರಯತ್ನ ಆಗ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಿದ್ದಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಎಲ್ಲರಿಗೂ ಕೂಡ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬರ್ತಿದ್ದಾವೆ, ಹೇಳಿಕೆ ರೂಪದಲ್ಲಿ ಕ್ವಶನ್ಸ್ ಬರ್ತಿದ್ದಾವೆ, ಡೈರೆಕ್ಟಾಗಿ ಒನ್ ವರ್ಡ್ ಕ್ವಶನ್ಸ್ಗಳು ಬರ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಒಂದು ತರಗತಿಗಳನ್ನು ನಿಮಗೆ ಕೊಡುವಂತಹ ಒಂದು ಪ್ರಯತ್ನ ಇದೆ. ಈ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸನ್ನು ಕರೆಕ್ಟಾಗಿ ನಾವು ಏನು ಮಾಡಬೇಕು ಅಂತ ಅಂದರೆ ಕ್ರ್ಯಾಕ್ ಮಾಡಬೇಕು ಅಂತ. ಓಕೆನಾ? ಈಸಿ ಇರ್ತವೆ ಮತ್ತು ಇಲ್ಲಿ ಈಸಿಯಾಗಿ ನಾವು ಯಾವ ರೀತಿಯಲ್ಲಿ ಮಾಡ್ತೇವೆ ಅದನ್ನು ನೀವು ತಿಳ್ಕೊಂಡು ನೀವು ನಿಮ್ಮ ಒಂದು ಎಕ್ಸಾಮ್ಸಲ್ಲಿ ಇದನ್ನು ಯೂಸ್ ಮಾಡ್ಬೋದು. ನಿಮ್ಮ ಒಂದು ಏನು ಈಗ ಪೊಲೀಸ್ ಕಾನ್ಸ್ಟೇಬಲ್ಗೆ ಹಿಸ್ಟ್ರಿಯಲ್ಲಿ ನಿಮಗೆ ಕರ್ನಾಟಕದ ಇತಿಹಾಸದಲ್ಲಿ ಟೋಟಲಾಗಿ ನಾವು ಅರೌಂಡ್ 50 ಕ್ವಶನ್ಸ್ ಮಾಡಿಸ್ತೀವಿ. ಈ ಒಂದು 50 ಕ್ವಶನ್ಸನ್ನು ಮಾಡಿಸ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತಲೂ ಕೂಡ ಹೇಳ್ಕೊಡ್ತೀವಿ. ಅದರ ರೀತಿಯಲ್ಲಿ ನೀವು ಮಾಡ್ಕೊತ ಹೋದರೆ ಸಾಕು, ನಿಮಗೆ ಸಂಪೂರ್ಣವಾಗಿ ಯಾವುದೇ ಒಂದು ಕ್ವಶನ್ಸ್ ಕೂಡ ಮಿಸ್ ಆಗೋದಿಲ್ಲ. ಅದನ್ನು ನೋಡ್ಕೊತಾ ಹೋಗ್ಬೋದು. ಈಗ ಇವತ್ತಿನ ತರಗತಿ ಏನಪ್ಪ ಅಂತಂದರೆ ಹಿಸ್ಟ್ರಿ ತರಗತಿ. ಇವತ್ತಿನ ತರಗತಿ ಸ್ವಲ್ಪ ನೋಡಿ, ನಿಮಗೆ ಅರ್ಥ ಯಾವ ರೀತಿ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆದ ಬಳಿಕ ನಮಗೆ ಕಂಪ್ಲೀಟಾಗಿ ನೀವೇನಾದರೂ ಇದಕ್ಕೆ ಸಂಪೂರ್ಣವಾಗಿ ಜಾಸ್ತಿ ವಿದ್ಯಾರ್ಥಿಗಳು ನೋಡಿ ನಮಗೆ ಸಪೋರ್ಟನ್ನು ಮಾಡಿದ್ರಿ ಅಂತ ಅಂದರೆ, ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿದ್ರಿ ಅಂತ ಅಂದರೆ, ನಾವೇನು ಮಾಡ್ತೇವೆ ಅಂತ ಅಂದರೆ, ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳನ್ನು ಕೂಡ ಹಿಸ್ಟ್ರಿ ಆದಮೇಲೆ ನೆಕ್ಸ್ಟು ಇಲ್ಲಿ ಪೊಲಿಟಿಕಲ್ ಸೈನ್ಸ್, ನೆಕ್ಸ್ಟ್ ಇಲ್ಲಿ ಜಿಯೋಗ್ರಫಿ, ಅರ್ಥಶಾಸ್ತ್ರ, ಸೈನ್ಸು, ಈ ರೀತಿಯಾಗಿ ಎಲ್ಲವನ್ನು ಕೂಡ ನಾವು ಮಾಡ್ಕೊಡ್ತು ಹೋಗ್ತೇವೆ. ಯಾಕೆ ಅಂತ ಅಂದರೆ ಎಕ್ಸಾಮ್ ತಲೆ ಮೇಲೆ ಬರ್ತಾ ಇದೆ. ನೀವು ಎಷ್ಟೇ ಓದಿದರೂ ಕೂಡ ನೀವು ಕ್ವಶನ್ಸನ್ನು ಬಿಡಿಸಲಿಲ್ಲ ಅಂತ ಅಂದರೆ ಎಲ್ಲವೂ ಕೂಡ ಫೇಲ್ಯೂರ್ ಆಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಬಿಡಿಸ್ಕೊಳ್ತಾ ಹೋಗಿ, ನಮ್ಮ ಜೊತೆಗೆ ನೀವು ಕೂಡ ಬಿಡಿಸಿ, ಜೊತೆಗೆ ನಾವು ಬಿಡಿಸ್ತೀವಿ. ನಾವು ಯಾವ ರೀತಿ ಬಿಡಿಸ್ತೀವಿ ನೋಡಿಕೊಂಡು ನೀವು ಕೂಡ ಬಿಡಿಸಿ, ನಿಮಗೆ ಯೂಸ್ ಆಗ್ತದೆ. ಓಕೆನಾ? ಈಗ ಡೈರೆಕ್ಟಾಗಿ ಮೊದಲನೇ ಒಂದು ಪ್ರಶ್ನೆ ಈಗ ನೋಡ್ಕೊತಾ ಹೋಗೋಣ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ, ಇಲ್ಲಿ ನೋಡ್ಬೋದು, ಕದಂಬರ ಒಂದು ಗಳಿಗೆ ಏನು ಬಗ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನ ಇಲ್ಲಿ ಏನು ಮಾಡಿತ್ತು ಅಂತಾರೆ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಕದಂಬರ ಒಂದು ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಏನು ಮಾಡಿದ್ದಾರೆ ಪರಿಗಣಿಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ಕೊಳ್ತಾ ಹೋಗೋಣ. ಇವಾಗ ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ, ಮಯೂರ ಶರ್ಮನು ಕಂಚಿಯಲ್ಲಿ ಪಲ್ಲವರ ಒಂದು ರಕ್ಷಕರೊಂದಿಗೆ, ನೋಡಿ ಯಾವ ರೀತಿ ಕೇಳಿದರೆ, ಮಯೂರ ಶರ್ಮನು ಕಂಚಿಯಲ್ಲಿ ಪಲ್ಲವ ರಕ್ಷಕರೊಂದಿಗೆ ಜಗಳದ ನಂತರ ಕದಂಬ ರಾಜವಂಶವನ್ನು ಸ್ಥಾಪನೆ ಮಾಡಿದನು ಅಂತ. ನೋಡಿ, ಮೊದಲನೇದೇನಿದೆ, ಮಯೂರ ಶರ್ಮ ಎಂತಕ್ಕಂಥ ರಾಜ ಏನಿದ್ದಾನೆ, ಅವನು ಕಂಚಿಯ ಪಲ್ಲವ ರಕ್ಷಕರೊಂದಿಗೆ ಜಗಳದ ನಂತರ ಕದಂಬ ವಂಶವನ್ನು ಸ್ಥಾಪನೆ ಮಾಡಿದನು. ಇದು ಏನಪ್ಪ ಆಗಿದೆ ಅಂತ ಅಂದರೆ ಸರಿ ಇದೆ ಹೇಳಿಕೆ. ಮಯೂರ ಶರ್ಮ ಏನು ಮಾಡ್ತಾನೆ, ಕದಂಬರ ಒಂದು ರಾಜವಂಶವನ್ನು ಸ್ಥಾಪನೆ ಮಾಡ್ತಾನೆ. ಈ ಒಂದು ಸ್ಥಾಪನೆ ಮಾಡೋದಕ್ಕೆ ಯಾಕಪ್ಪ ಸ್ಥಾಪನೆ ಮಾಡ್ತಾನೆ ಅಂತಂದರೆ, ಅವನು ಕಂಚಿಯಲ್ಲಿ ಓದೋದಕ್ಕೆ ಹೋಗಿರ್ತಾನೆ. ಅಲ್ಲಿ ಪಲ್ಲವರ ಒಂದು ರಕ್ಷಕರು ಏನು ಮಾಡ್ತಾರೆ, ಇವನಿಗೆ ಹೀಯಾಳಿಸ್ತಾರೆ. ಅದಕ್ಕಾಗಿ ಈ ಒಂದು ಕದಂಬ ರಾಜವಂಶವನ್ನು ಏನು ಮಾಡ್ತಾನೆ, ಇವನು ಮೂಲತಃ ಏನಾಗಿರ್ತಾನೆಪ್ಪ ಅಂತ ಅಂದರೆ ಇವನು ಬ್ರಾಹ್ಮಣನಾಗಿರ್ತಾನೆ. ಕ್ಷತ್ರಿಯನಾಗಿ ಇವನು ಏನಪ್ಪ ಮಾಡ್ತಾನೆ ಅಂತ ಅಂದರೆ ಕದಂಬ ರಾಜವಂಶವನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಹಾಗಾಗಿ ಮೊದಲನೇ ಹೇಳಿಕೆ ಸರಿ ಇದೆ. ನೆಕ್ಸ್ಟ್ ಎರಡನೇ ಹೇಳಿಕೆ ನೋಡಬಹುದು. ತಾಳಗುಂದ ಶಾಸನವು ಕದಂಬ ವಂಶಾವಳಿಯ ಬಗ್ಗೆ ವಿವರಗಳನ್ನು ಏನಪ್ಪ ಮಾಡುತ್ತೆ ಅಂತ ಅಂದರೆ ತಿಳಿಸ್ಕೊಡುತ್ತೆ ಅಂತ ಕೊಟ್ಟಿದ್ದಾರೆ. ತಾಳಗುಂದ ಶಾಸನವು ಕದಂಬರ ಒಂದು ಬಗ್ಗೆ ವಿವರವನ್ನು ತಿಳಿಸ್ಕೊಡುತ್ತೆ ಅಂತ ಎರಡನೇ ಒಂದು ಕ್ವಶನ್ ಇದು ಹೇಳಿಕೆ ಹೇಳ್ತದೆ. ಮೂರನೇ ಹೇಳಿಕೆ ನೋಡಿ, ಕಾಕುತ್ಸವರ್ಮನು ಗುಪ್ತರೊಂದಿಗೆ ವೈವಾಹಿಕ ಸಂಬಂಧವನ್ನು ಹೊಂದಿದ್ದನು. ಗುಪ್ತ ಅಂತ ಅಂದರೆ ಭಾರತ ಒಂದು ಇತಿಹಾಸದಲ್ಲಿ ಗುಪ್ತರು ಅಂತ ಬರ್ತಾರೆ. ಸಮುದ್ರಗುಪ್ತ ಈ ಒಂದು ಇದರಲ್ಲಿ ಬರ್ತಾನೆ. ಮತ್ತು ಇಲ್ಲಿ ಈ ರೀತಿಯಾಗಿ ಗೌತಮಿಪುತ್ರ ಶಾತಕರ್ಣಿ ಇಂಥವರೆಲ್ಲರೂ ಕೂಡ ಬರ್ತಾರೆ. ಇವರು ಶಾತವಾಹನರಲ್ಲಿ ಬರ್ತಾರೆ. ಗೌತಮಿಪುತ್ರ ಶಾತಕರ್ಣಿ, ಗುಪ್ತರಲ್ಲಿ ಸಮುದ್ರಗುಪ್ತ ಆಗಿರ್ಬೋದು, ಎರಡನೇ ಚಂದ್ರಗುಪ್ತ ಆಗಿರ್ಬೋದು, ಇವರು ರಾಜರುಗಳು ಬರ್ತಾ ಹೋಗ್ತಾರೆ. ಈ ಒಂದು ರಾಜರೊಂದಿಗೆ ವೈವಾಹಿಕ ಸಂಬಂಧವನ್ನು ಯಾರಪ್ಪ ಹೊಂದಿದ್ದ ಅಂತ ಕೇಳಿದರೆ ಕಾಕುತ್ಸವರ್ಮ ಎಂಬತಕ್ಕಂಥವನು ಹೊಂದಿದ್ದ ಅಂತ ಇಲ್ಲಿ ಹೇಳಬೇಕಾಗಿರ್ತದೆ. ಇದೇ ಒಂದೇ ಪ್ರಶ್ನೆಯಲ್ಲಿ ನಿಮಗೆ ಮೂರು ಪ್ರಶ್ನೆಗಳು ಸಿಗ್ತವೆ ನೋಡ್ಬೋದು. ಈ ಒಂದು ಕದಂಬ ಒಂದು ರಾಜವಂಶವನ್ನು ಸ್ಥಾಪನೆ ಮಾಡಿದವನಪ್ಪ ಯಾರಪ್ಪ ಅಂತ ಅಂದರೆ ಇಲ್ಲಿ ಮಯೂರ ಶರ್ಮ. ತಾಳಗುಂದ ಶಾಸನ ಯಾರ ಬಗ್ಗೆ ಹೇಳುತ್ತೆ ಅಂತ ಅಂದರೆ ಕದಂಬ ವಂಶಾವಳಿ ಬಗ್ಗೆ ಹೇಳುತ್ತೆ. ಕಾಕುತ್ಸವರ್ಮನು ಗುಪ್ತರೊಂದಿಗೆ ವೈವಾಹಿಕ ಸಂಬಂಧವನ್ನು ಹೊಂದಿದ್ದನು ಎಂತಕ್ಕಂಥದ್ದು ಇದು ಗೊತ್ತಿರಬೇಕು. ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನೋಡೋದಾದರೆ 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, ಮತ್ತು ಇಲ್ಲಿ 1, 2, 3 ಅಂತ ಕೊಟ್ಟಿದ್ದಾರೆ. ನೋಡಿ, ನಮಗೆ ಗೊತ್ತಿದೆ ಕದಂಬರ ಒಂದು ಸ್ಥಾಪಕ ಮಯೂರ ಶರ್ಮ ಅಥವಾ ಮಯೂರ ವರ್ಮ ಅಂತ ಕರೀತಾರೆ. ಮೊದಲನೇ ಹೇಳಿಕೆ ಸರಿ ಇದೆ. ಇದರಲ್ಲಿ ತಾಳಗುಂದ ಶಾಸನ ಕೂಡ ಬರುತ್ತೆ, ಇದು ಕೂಡ ಸರಿ ಇದೆ. ಕಾಕುತ್ಸವರ್ಮ ಗುಪ್ತರೊಂದಿಗೆ ವೈವಾಹಿಕ ಸಂಬಂಧ ಹೊಂದಿದ, ಇದು ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ ಯಾವುದು? ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ,
ನಿಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ನಾನು ಏನು ಮಾಡ್ತೇನೆ ಅಂತಂದರೆ ಹೈಡ್ ಮಾಡ್ತೇನೆ. ಓಕೆನಾ. ಈಗ ನೋಡಿ, ಗಂಗಾ ರಾಜವಂಶದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಏನು ಮಾಡಿ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಗಂಗಾ ರಾಜವಂಶದ ಬಗ್ಗೆ ನೋಡಿ, ಆನ್ಸರ್ ಮಾಡಿ ನೋಡೋಣ. ಇವರ ರಾಜಧಾನಿಯು ಆರಂಭದಲ್ಲಿ ಕೋಲಾರದಲ್ಲಿತ್ತು ಮತ್ತು ನಂತರ ತಲಗಾಡಿಗೆ ಸ್ಥಳಾಂತರ ಆಯಿತು ಅಂತ ಕೊಟ್ಟಿದ್ದಾರೆ. ಎರಡನೇದು ನೋಡಿ, ಇವರು ಜೈನ ಧರ್ಮದ ಪೋಷಕರಾಗಿದ್ದು ಮತ್ತು ಗೊಮ್ಮಟೇಶ್ವರ ಪ್ರತಿಮೆಯನ್ನು ಇವರ ಸೇನಾಪತಿ ಚಾವುಂಡರಾಯವನ್ನು ನಿರ್ಮಾಣ ಮಾಡಿದನು ಅಂತ ಕೊಟ್ಟಿದ್ದಾರೆ. ಹಲ್ಮಿಡಿ ಶಾಸನವು ಗಂಗರ ಕಾಲಕ್ಕೆ ಸೇರಿದೆ. ನೋಡಿ ಯಾವ ರೀತಿ ಕೇಳಿದರೆ, ಹಲ್ಮಿಡಿ ಶಾಸನವು ಗಂಗರ ಕಾಲಕ್ಕೆ ಸೇರಿದೆ ಅಂತ ಕೊಟ್ಟುಬಿಟ್ಟಿದ್ದಾರೆ. ನಮಗೆ ಈಸಿಯಾಗಿ ಇದೇನು ಮಾಡಬೇಕು ಅಂತಾರೆ, ನಮಗೆ ಗೊತ್ತಿದೆ ಕದಂಬರ ಒಂದು ಕಾಲದಲ್ಲಿ ಈ ಒಂದು ಹಲ್ಮಿಡಿ ಶಾಸನ ಬರುತ್ತೆ. ಈ ಒಂದು ಹಲ್ಮಿಡಿ ಶಾಸನ ಯಾರ ಬಗ್ಗೆ ಹೇಳುತ್ತೆ ಅಂತಾರೆ, ಕಾಕುತ್ಸವರ್ಮನ ಬಗ್ಗೆ ಹೇಳುತ್ತೆ. ಈ ಒಂದು ಹಲ್ಮಿಡಿ ಶಾಸನ ಯಾರಪ್ಪ ಹೊರಡಿಸ್ತಾನೆ ಅಂತ ಕೇಳಿದ್ರೆ ಶಾಂತಿವರ್ಮ ಎಂಬತಕ್ಕಂಥವನು ಹೊರಡಿಸ್ತಾನೆ. ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು ಅಂತ. ಓಕೆನಾ. ಈಗ ನೋಡಿ, ಹಲ್ಮಿಡಿ ಶಾಸನ ಏನಿದೆ ಇದು ಯಾರಿಗೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದು ಕದಂಬರಿಗೆ ಸಂಬಂಧ ಹೊಂದಿದೆ. ಇಲ್ಲಿ ಏನು ಕೇಳಿದರೆ, ಈಗ ಆಪ್ಷನ್ಸ್ ನೋಡಿ, 1 ಮತ್ತು 2 ಮಾತ್ರ, 1 ಮತ್ತು 3 ಮಾತ್ರ, 2 ಮತ್ತು 3 ಮಾತ್ರ, 1, 2, 3 ಅಂತ ಕೊಟ್ಟಿದ್ದಾರೆ. ನೋಡಿ ನಮಗೆ ಗೊತ್ತಿದೆ 3ನೇ ಹೇಳಿಕೆ ತಪ್ಪಾಗಿದೆ ಅಂತ ಗೊತ್ತಿದೆ. ಓಕೆನಾ. ಹಾಗಾಗಿ 3ನೇದು ಯಾವ್ಯಾವಿದೆ ಇದು ಕೂಡ ತಪ್ಪು, ಇದು ಕೂಡ ತಪ್ಪು, ನೆಕ್ಸ್ಟ್ ಇದು ಕೂಡ ತಪ್ಪು. ಓಕೆನಾ. 3ನೇದಾಗಿ ಇದು ಕೂಡ ತಪ್ಪು. ಹಾಗಾಗಿ ಯಾವುದಪ್ಪ ಸರಿ ಅಂತ ಅಂದರೆ ಹಲ್ಮಿಡಿ ಶಾಸನ ಕದಂಬರ ಕಾಲದಾಗಿದೆ. ಹಾಗಾಗಿ 1 ಮತ್ತು 2 ಆಪ್ಷನ್ ಯಾವುದು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ನೋಡಿ. ಬಾದಾಮಿ ಚಾಳುಕ್ಯರು ವೇಸರ ಶೈಲಿಯ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದರು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ವೇಸರವು ನಾಗರ ಮತ್ತು ದ್ರಾವಿಡ ಶೈಲಿಗಳ ಸಂಯೋಜನೆ ಆಗಿದೆ ಅಂತಲೂ ಕೂಡ ಕೊಟ್ಟಿದ್ದಾರೆ. ನೋಡಿ ಯಾವ ಹೇಳಿಕೆ ಸರಿ ಇದೆ ಇಲ್ಲಿ. ಬಾದಾಮಿ ಚಾಲುಕ್ಯರು ವೇಸರ ಶೈಲಿಯನ್ನು ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದರು ಅಂತ ಏನು ಕೊಟ್ಟಿದ್ದಾರೆ, ಇದು ಸರಿ ಇದೆ. ಇದು ನಾಗರ ಮತ್ತು ದ್ರಾವಿಡ ಶೈಲಿಗಳ ಸಂಯೋಜನೆ ಆಗಿದೆ, ಇದು ಕೂಡ ಸರಿ ಇದೆ. ಮತ್ತು ಕರೆಕ್ಟ್ ಎಕ್ಸ್ಪ್ಲನೇಷನ್ ಕೂಡ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಮುಂದಿನ ಪ್ರಶ್ನೆ ಏನಿದೆ, ಏನಪ್ಪ ಮುಂದಿನ ಪ್ರಶ್ನೆ ಅಂತ ಅಂದರೆ, ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗನ ಬಗ್ಗೆ ಕೆಳಗಿನ ಒಂದು ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇವನು ಕವಿರಾಜ ಮಾರ್ಗ ಮತ್ತು ಪ್ರಶ್ನೋತ್ತರ ರತ್ನಮಾಲಿಕ ಎಂಬತಕ್ಕಂಥ ಒಂದು ಗ್ರಂಥಗಳನ್ನು ರಚಿಸ್ತಾನೆ ಅಂತ ಕೊಟ್ಟಿದ್ದಾರೆ. ಇವನು ರಾಜಧಾನಿಯನ್ನು ಮಯೂರಖಂಡಿಯಿಂದ ಮಾನ್ಯಖೇಟಕ್ಕೆ ಸ್ಥಳಾಂತರ ಮಾಡಿದನು. ಇವನು ಆದಿಪುರಾಣದ ಕರ್ತೃವಾದ ದಿಗಂಬರ ಸನ್ಯಾಸಿ ಜಿನಸೇನರನ್ನು ಪೋಷಿಸಿದನು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಸರಿ? 1 ಮತ್ತು 2, 2 ಮತ್ತು 3 ಮತ್ತು ಕೆಳಗಿಂದ ಆಪ್ಷನ್ ನೋಡೋಣ. 1 ಮತ್ತು 3 ಮತ್ತು 1, 2, 3 ಅಂತ ಕೊಟ್ಟಿದ್ದಾರೆ. ನೋಡಿ ರಾಷ್ಟ್ರಕೂಟರ ದೊರೆ ಎಂಬತಕ್ಕಂಥವನು ಯಾರಪ್ಪ ಅಂತಾರೆ, ಅಮೋಘ ವರ್ಷ ನೃಪತುಂಗ ಎಂಬತಕ್ಕಂಥ ದೊರೆ. ಇವನು ಕವಿರಾಜ ಮಾರ್ಗ ಮತ್ತು ಪ್ರಶ್ನೋತ್ತರ ಮಾಲಿಕ ಎಂಬತಕ್ಕಂಥ ಒಂದು ಗ್ರಂಥಗಳನ್ನು ರಚಿಸ್ತಾನೆ. 1ನೇದು ಸರಿ ಇದೆ. 1ನೇದು ಸರಿ ಇತ್ತು ಅಂತ 2 ಮತ್ತು 3 ಮಾತ್ರ ಅಂತ ಏನಿದೆ ಅದು ತಪ್ಪಾಗಿ ಬರುತ್ತೆ. ಹಾಗಾಗಿ ನೆಕ್ಸ್ಟ್ 2ನೇ ಒಂದು ಹೇಳಿಕೆ ನೋಡ್ಬೋದು ನೀವು. ಇವನು ರಾಜಧಾನಿಯನ್ನು ಮಯೂರಖಂಡಿಯಿಂದ ಮಾನ್ಯಖೇಟೆಗೆ ಸ್ಥಳಾಂತರ ಮಾಡಿದನು ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿಯಾಗಿರ್ತದೆ. ನೆಕ್ಸ್ಟ್ ಇವನು ಆದಿಪುರಾಣದ ಕರ್ತೃವಾದ ದಿಗಂಬರ ಸನ್ಯಾಸಿ ಜಿನಸೇನನನ್ನು ಪೋಷಿಸಿದನು, ಇದು ಕೂಡ ಸರಿಯಾಗಿದೆ. ಹಾಗಾದರೆ ಯಾವುದು ಸರಿಯಾದ ಉತ್ತರ ಅಂತ ಅಂದರೆ ಆಪ್ಷನ್ ಡಿ 1, 2, 3 ಕೂಡ ಇಲ್ಲಿ ಸರಿಯಾಗಿ ಇದ್ದಾವೆ ಅಂತ. ಬನ್ನಿ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಏನಪ್ಪ ಮುಂದಿನ ಪ್ರಶ್ನೆ ಅಂತಂದರೆ, ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. 1ನೇ ಕಡೆ ಇಲ್ಲಿ ದೇವಾಲಯಗಳನ್ನು ಕೊಟ್ಟಿದ್ದಾರೆ, 2ನೇ ಕಡೆ ಇಲ್ಲಿ ವೈಶಿಷ್ಟ್ಯಗಳನ್ನು ಕೊಟ್ಟಿದ್ದಾರೆ. ನೋಡಿ ವಿರೂಪಾಕ್ಷ ದೇವಾಲಯ, ಪಟ್ಟದಕಲ್ಲು ಅಂತ ಕೊಟ್ಟಿದ್ದಾರೆ. ನೋಡಿ ವಿರೂಪಾಕ್ಷ ದೇವಾಲಯ 2 ದೇವಾಲಯಗಳು ಕೊಂಡು ಬರ್ತವೆ. ವಿರೂಪಾಕ್ಷ ಹಂಪಿ ವಿರೂಪಾಕ್ಷ ದೇವಾಲಯ, ಹಂಪಿ ವಿರೂಪಾಕ್ಷ ದೇವಾಲಯನೇ ಬೇರೆ, ಪಟ್ಟದಕಲ್ಲಿನ ವಿರೂಪಾಕ್ಷನ ದೇವಾಲಯನೇ ಬೇರೆ, ಅದು ಗೊತ್ತಿರಬೇಕು. ನೋಡಿ ವಿರೂಪಾಕ್ಷ ದೇವಾಲಯ ಪಟ್ಟದಕಲ್ಲು, ದುರ್ಗಾ ದೇವಾಲಯ ಐಹೊಳೆ, ಲಾಡಖಾನ್ ದೇವಾಲಯ ಐಹೊಳೆ, ರಾವಣ ಘಡಿ ದೇವಾಲಯ ಗುಹೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದಕ್ಕೆ ಹೊಂದಿಸಿ ಬರ್ತವೆ ಅಂತ ನೋಡಿ. ವಿರೂಪಾಕ್ಷ ದೇವಾಲಯ ಲೋಕಮಹಾದೇವಿ ರಾಣಿಯಿಂದ ನಿರ್ಮಿತ, ಬೌದ್ಧ ಚೈತ್ಯದಂತಹ ಅಪ್ಸರೂಪಿ ವಿನ್ಯಾಸ, ಸಮತಟ್ಟಾದ ಛಾವಣಿಯ ಚೌಕಾಕಾರದ ಗರ್ಭಗುಡಿ, ಐಹೊಳೆಯ ಅತ್ಯಂತ ಪುರಾತನ ಶಿಲಾ ಕೊರೆದ ದೇವಾಲಯ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದಿಲ್ಲಿ ಸರಿ ಅಂತ ನೀವು ನೋಡೋದಾದರೆ, ಇಲ್ಲಿ ವಿರೂಪಾಕ್ಷ ದೇವಾಲಯ ಏನಿದೆ ಇದು ಪಟ್ಟದಕಲ್ಲಿನ ಒಂದು ಲೋಕಮಹಾದೇವಿ ರಾಣಿಯಿಂದ ನಿರ್ಮಾಣ ಆಗಿದೆ. 1ನೇದು ಯಾವುದಪ್ಪ ಅಂತಾರೆ, 1ನೇದು 1 ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಬಟ್ ಸಿ-ನಲ್ಲಿ ಆಪ್ಷನ್ ಅಲ್ಲ, ಹಾಗಾಗಿ ಸಿ ತಪ್ಪು ನಮಗೆ. ಓಕೆನಾ. ನೆಕ್ಸ್ಟ್ ದುರ್ಗಾ ದೇವಾಲಯ ನೋಡ್ಬೋದು, ಐಹೊಳೆಯಲ್ಲಿ ದುರ್ಗಾ ದೇವಾಲಯ ನೋಡ್ಬೋದು. ಇವನು ದುರ್ಗಾ ದೇವಾಲಯ, ನೀವು ಹೆಸರಿನಲ್ಲಿ ದುರ್ಗಾ ಇದೆ ಅಂತ ನೀವೇನು ಅನ್ಕೋತೀರಾ ಅಂತ ಅಂದರೆ ಇದು ಏನು ಹೆಣ್ಣು ದೇವತೆಯ ದೇವಾಲಯ ಅಂತ ಅನ್ಕೊಂಡಿರ್ತೀರ. ಬಟ್ ದುರ್ಗಾ ದೇವಾಲಯ ಅಂತ ಅಂದರೆ ಅದೊಂದು ಕೇವ್ ಅಂತ ಅಂದರೆ ಒಂದು ದುರ್ಗ, ಕೋಟೆ. ಅದು ಕೋಟೆಯಲ್ಲಿ ಇರ್ತಕ್ಕಂಥ ಒಂದು ದೇವಾಲಯವನ್ನು ದುರ್ಗಾ ದೇವಾಲಯ ಅಂತ ಕರೀತಾರೆ. ಬಟ್ ಇಲ್ಲಿ ಹೆಣ್ಣು ದೇವತೆ ಇಲ್ಲ, ಗಂಡು ದೇವತೆನೇ ಇರ್ತಕ್ಕಂಥದ್ದು. ಬಟ್ ಯಾರಪ್ಪ ಅಂತಾನೆ ಬೌದ್ಧ ಚೈತ್ಯದಂಥ ಅಪರೂಪಿ ವಿನ್ಯಾಸ ಅಂತ ನೋಡ್ಬೋದು. ಇವಾಗ ಬೌದ್ಧ ಚೈತ್ಯದಂಥ ಅಪರೂಪಿ ವಿನ್ಯಾಸ ಅಂತ. ಹಾಗಾಗಿ 2ನೇದು ಕೂಡ 2,
ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ, ಇದು ಕೂಡ ತಪ್ಪು. ಓಕೆನಾ. ನೆಕ್ಸ್ಟ್ ಮೂರನೇದು ನೋಡ್ಬೋದು, ಲಾಡಖಾನ್ ದೇವಾಲಯ ಐಹೊಳೆ ಅಂತಕ್ಕಂಥದ್ದು. ಈ ಒಂದು ಲಾಡಖಾನ್ ದೇವಾಲಯ ಅಂತಕ್ಕಂಥದ್ದು ಏನಿದೆ, ಇದು ಸಮತಟ್ಟಾದ ಛಾವಣಿಯ ಚೌಕಾಕಾರದ ಗರ್ಭಗುಡಿ ಮೇಲೆ ಆಗಿರ್ತದೆ. ಹಾಗಾಗಿ ಮೂರನೇದು ಕೂಡ 3, ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಹಾಗೆ ರಾವಣಗಡಿ ಗುಹೆ ನೋಡ್ಬೋದು, ಐಹೊಳೆಯ ಅತ್ಯಂತ ಪುರಾತನ ಶಿಲಾ ಕೊರೆದ ದೇವಾಲಯ ಅಂತ ನಾವು ಇದನ್ನು ಕರಿತೇವೆ ಅಂತ. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ, ಏನಿದೆ ಅಂತಂದರೆ ಕಲ್ಯಾಣ ಚಾಲುಕ್ಯರ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಇಲ್ಲಿ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ತೈಲಪ II ರಾಷ್ಟ್ರಕೂಟರನ್ನು ಉರುಳಿಸಿ ಈ ರಾಜವಂಶವನ್ನು ಸ್ಥಾಪನೆ ಮಾಡಿದನು. ತೈಲಪ II, ಹೌದು ಇದು ಕರೆಕ್ಟ್ ಇದೆ. ತೈಲಪ II ಎಂಬತಕ್ಕಂಥದ್ದು ಏನಿದ್ದಾನೆ, ಕರ್ಕ ಎಂಬತಕ್ಕಂಥ ಒಂದು ರಾಜ ಇರ್ತಾನೆ. ಕರ್ಕ II ಎಂಬತಕ್ಕಂಥ ರಾಜ, ಇವನು ರಾಷ್ಟ್ರಕೂಟರ ರಾಜ ಇರ್ತಾನೆ. ಈ ಒಂದು ಕರ್ಕ II ಸೋಲಿಸಿ ತೈಲಪ II ಎಂಬತಕ್ಕಂಥವನು ಕಲ್ಯಾಣಿ ಚಾಲುಕ್ಯರ ಒಂದು ವಂಶಕ್ಕೆ ಸ್ಥಾಪನೆಯನ್ನು ಮಾಡ್ತಾನೆ. ಹಾಗಾಗಿ ಒಂದನೇದು ಸರಿ ಇದೆ. ಒಂದನೇದು ಯಾವ್ಯಾವುದ್ರಲ್ಲಿ ಸರಿ ಇದೆ ನೋಡಿ, A, B ಮತ್ತು D ನಲ್ಲಿದೆ. ಸಿ, ಹಾಗಾದರೆ ಸಿ ತಪ್ಪು. ಓಕೆನಾ. ಈ ರೀತಿಯಾಗಿ ನೀವೇನು ಮಾಡಬೇಕು, ಎಲಿಮಿನೇಟ್ ಮಾಡಬೇಕು ಮೊದಲು, ಈ ಆಪ್ಷನ್ ಬರಲ್ಲ ಅಂತ. ನೆಕ್ಸ್ಟ್ ನೀವೇನು ಮಾಡ್ಬೋದು, ಡೈರೆಕ್ಟಾಗಿ ನೀವು ಆನ್ಸರನ್ನು ಮಾಡ್ಬೋದು ಅಂತ. ನೆಕ್ಸ್ಟು 6ನೇ ವಿಕ್ರಮಾದಿತ್ಯನು ಚಾಲುಕ್ಯ ವಿಕ್ರಮಶಕೆಯನ್ನು 1076 AD ಪ್ರಾರಂಭ ಮಾಡಿದನು. ಹೌದಲ್ವಾ, ಕರೆಕ್ಟ್ ಇದೆ. 6ನೇ ವಿಕ್ರಮಾದಿತ್ಯ ಏನಿದೆ, ಇವನು ಚಾಲುಕ್ಯರ ವಿಕ್ರಮಶಕೆಯನ್ನು 1076 AD ಪ್ರಾರಂಭ ಮಾಡ್ತಾನೆ. ಕರೆಕ್ಟ್ ಇದೆ, ಎರಡೂ ಕೂಡ ಸರಿ ಇದೆ. ಹಾಗಾಗಿ ಎರಡು ಯಾವುದರಲ್ಲಿದೆ ನೋಡಿ, ಇಲ್ಲಿದೆ ಮತ್ತು ಸಿ ನಲ್ಲಿದೆ. ಓಕೆನಾ. ಹಾಗಾದರೆ ಇಲ್ಲಿ 1, 2 ಮಾತ್ರ, ಇಲ್ಲಿ 2 ಕೂಡ ಸರಿಯಾಗಿ ಬಿಡ್ತವೆ. ಬಟ್ ಇನ್ನೊಂದು ಆಪ್ಷನ್ ಇನ್ನೂ ಕೂಡ ನಾವೇನು ಮಾಡಿಲ್ಲ, ನೋಡಿಲ್ಲ ಅಂತ. ಇಲ್ಲಿ 1 ಮತ್ತು 3 ಏನಿದೆ, ಇದು ಕೂಡ ತಪ್ಪು. ಡೈರೆಕ್ಟಾಗಿ ನಮಗೆ ಗೊತ್ತಾಯಿತು ಯಾಕೆ ಅಂತ. ಇದು ಕೂಡ ಸರಿ ಇದೆ, ಇದು ಕೂಡ ಸರಿ ಇದೆ. ನೆಕ್ಸ್ಟ್ ಮೂರನೇದು ನೋಡ್ಬೋದು, ಇಟಗಿಯ ಮಹಾದೇವ ದೇವಾಲಯವು ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆ ಆಗಿದೆ ಅಂತ. ಹೌದು, ಇಟಗಿಯ ಮಹಾದೇವ ದೇವಾಲಯ ಏನಿದೆ, ಇದು ಕಲ್ಯಾಣ ಚಾಲುಕ್ಯರ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ ನೋಡಿ ವಿದ್ಯಾರ್ಥಿಗಳಿಗೆ. ಇಲ್ಲಿಂದ ಡೈರೆಕ್ಟಾಗಿ ಕ್ವಶನ್ಸ್ ಬರ್ತವೆ. ನೀವೇನು ಮಾಡಬೇಕು ಅಂತಂದರೆ ಒಂದೊಂದಾಗಿ ನೋಡ್ಕೊಳ್ತಾ ಹೋಗಬೇಕು ನೋಡಿ. ಈಗ ಡೈರೆಕ್ಟಾಗಿ ತುಂಬ ಈಸಿ ಪ್ರಶ್ನೆ ಇದೆ. ಏನಪ್ಪ ಅಂತಂದರೆ, ಹೊಯ್ಸಳ ದೇವಾಲಯದ ವಾಸ್ತುಶಿಲ್ಪದ ಸಂದರ್ಭದಲ್ಲಿ ನವರಂಗ ಎಂಬ ಪದವು ಯಾವುದನ್ನು ಸೂಚಿಸುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಈ ಒಂದು ನವರಂಗ ಎಂಬತಕ್ಕಂಥದ್ದು ಇದೇನಪ್ಪ ಮಾಡುತ್ತೆ ಅಂತಾರೆ, ಗರ್ಭಗುಡಿಯ ಮುಂಭಾಗದ ಕಂಬಗಳ ಸಭಾಂಗಣವನ್ನು ಇಲ್ಲಿ ನವರಂಗ ಅಂತ ಕರೀತಾರೆ. ಗೊತ್ತಿರಲಿ, ಪಕ್ಕಾ ಕ್ವಶನ್ಸ್ ಬರುತ್ತೆ. ನವರಂಗ ಎಂಬತಕ್ಕಂಥದ್ದು ಏನಿದೆ, ಗರ್ಭಗುಡಿಯ ಮುಂಭಾಗದ ಕಂಬಗಳ ಸಭಾಂಗಣವನ್ನು ಇದನ್ನು ಕರೀತಾರೆ. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ. ಮುಂದಿನ ಪ್ರಶ್ನೆ ಏನಿದೆ, ಪ್ರತಿಪಾದನೆ ಮತ್ತು ಕಾರಣ ಕೊಟ್ಟಿದ್ದಾರೆ. ಎಲ್ಲೋರದ ಕೈಲಾಸನಾಥ ದೇವಾಲಯವು ಒಂದೇ ಬಂಡೆಯಿಂದ ಕೊರೆಯಲ್ಪಟ್ಟ ಏಕಶಿಲಾ ದೇವಾಲಯ ಆಗಿದೆ ಅಂತ ಕೊಟ್ಟಿದ್ದಾರೆ. ಕೈಲಾಸನಾಥ ದೇವಾಲಯ ಎಷ್ಟನೇ ಒಂದು ಗುಹೆಯಲ್ಲಿ ಇರ್ತಾನೆ, 16ನೇ ಗುಹೆಯಲ್ಲಿ. ಕೈಲಾಸನಾಥ ದೇವಾಲಯ ಒಂದೇ ಒಂದು ಬಂಡೆಯಿಂದ ಕೊರೆಯಲ್ಪಟ್ಟ ಏಕಶಿಲಾ ದೇವಾಲಯ ಕೊಟ್ಟಿದ್ದಾರೆ. ಎರಡನೇದು ನೋಡ್ಬೋದು, ಈ ದೇವಾಲಯವನ್ನು ರಾಷ್ಟ್ರಕೂಟ ದೊರೆ ಕೃಷ್ಣ ಒಂದು ನಿರ್ಮಾಣ ಮಾಡಿದನು ಅಂತ. ಓಕೆನಾ, ಕೃಷ್ಣ ಒಂದು ನಿರ್ಮಾಣ ಮಾಡಿದನು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವ್ದು ನೋಡಿ, ಈ ಎ ಮತ್ತು ಆರ್ ಎರಡೂ ಕೂಡ ಸರಿ. ಆರ್ ಎಂಬುದು ಎಗೆ ಸರಿಯಾದ ವಿವರಣೆ ಅಂತ ಕೊಟ್ಟಿದ್ದಾರೆ. ಎ ಮತ್ತು ಆರ್ ಎರಡು ಸರಿ, ಆರ್ ಎಂಬುದು ಸರಿಯಾದ ವಿವರಣೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಎ ಸರಿ ಮತ್ತು ಬಿ ತಪ್ಪು ಅಂತ ಕೊಟ್ಟಿದ್ದಾರೆ. ಎ ಸರಿ, ಎ ತಪ್ಪು ಮತ್ತು ಆರ್ ಸರಿ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಎಲ್ಲೋರದ ಕೈಲಾಸನಾಥ ದೇವಾಲಯ ಏನಿದೆ, ಒಂದೇ ಬಂಡೆಯಿಂದ ಕೊರೆಯಲ್ಪಟ್ಟ ಏಕಶಿಲಾ ದೇವಾಲಯ ಆಗಿದೆ. 16ನೇ ಗುಹೆಯಲ್ಲಿ ಕಂಡುಬರುತ್ತೆ. ಸರಿ ಇದೆ. ಎರಡನೇದು ನೋಡಿ, ದೇವಾಲಯವನ್ನು ರಾಷ್ಟ್ರಕೂಟದವರೇ 1ನೇ ಕೃಷ್ಣ ನಿರ್ಮಾಣ ಮಾಡಿದ್ದಾನೆ. ಇದು ಕೂಡ ಸರಿ ಇದೆ. ಬಟ್ ಇಲ್ಲಿ ಏನಪ್ಪ ಅಂತ ಅಂದರೆ, ಇಲ್ಲಿ ಸರಿಯಾದ ವಿವರಣೆ ಹೌದಾ ಅಲ್ವಾ ಎಂಬತಕ್ಕಂಥದ್ದು ಸರಿ. ಇಲ್ಲಿ ನೋಡಿ ವಿವರಣೆ ಅಂತ ಅಂದರೆ ಇಲ್ಲಿ ನೋಡ್ಬೋದು, ಎ ಮತ್ತು ಆರ್ ಎರಡು ಕೂಡ ಸರಿ ಇದೆ. ಆರ್ ಎಂಬುದು ಎಗೆ ಸರಿಯಾದ ವಿವರಣೆ ಅಂತ ಕೊಟ್ಟಿದ್ದಾರೆ. ನೋಡಿ ವಿವರಣೆ ಅಂತಂದರೆ ಇಲ್ಲಿ ಏನು ಕೊಟ್ಟೇನೇ ಇಲ್ಲ. ವಿವರಣೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಇಲ್ಲೂ ಕೂಡ ಒಂದು ಫ್ಯಾಕ್ಟ್ ಇದೆ, ಇಲ್ಲೂ ಕೂಡ ಒಂದು ಫ್ಯಾಕ್ಟ್ ಇದೆ. ಹಾಗಾಗಿ ವಿವರಣೆ ತಪ್ಪು, ಸರಿಯಾದ ವಿವರಣೆ ಅಲ್ಲ ಇದು. ಓಕೆನಾ. ಬಟ್ ಎರಡೂ ಕೂಡ ಸರಿಯಾಗಿದ್ದಾವೆ. ಓಕೆನಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ. ಮುಂದಿನ ಪ್ರಶ್ನೆ ಏನಿದೆ, ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಯಾರು ಇರಲಿಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ ಪ್ರಶ್ನೆ ಡೈರೆಕ್ಟಾಗಿ ಯಾವ ರೀತಿ ಬರ್ತವೆ ಅಂತ ಎಲ್ಲರೂ ಕೂಡ ನೀವು ಆನ್ಸರ್ ನೋಡಿಬಿಡ್ತೀರಾ. ಬಟ್ ನಾನು ಆನ್ಸರ್ನ ತೋರಿಸೋದಿಲ್ಲ ನಿಮಗೆ. ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಯಾರು ಇರಲಿಲ್ಲ ಅಂತ ಕೊಟ್ಟಿದ್ದಾರೆ. ಜಿನಸೇನ ಮತ್ತು ಮಹಾವೀರಾಚಾರ್ಯ, ಶಾಟಕಾಯನ ಮತ್ತು ಇಲ್ಲಿ ರವಿಕೀರ್ತಿ ಅಂತ ಕೊಟ್ಟಿದ್ದಾರೆ. ಈ ಒಂದು ರವಿಕೀರ್ತಿ ಅಂತಕ್ಕಂಥವ್ನು ಏನಿರ್ತಾನೆ, ಇವನು ಇಮ್ಮಡಿ ಪುಲಿಕೇಶಿ ಆಸ್ಥಾನದಲ್ಲಿರ್ತಾನೆ. ಹಾಗಾಗಿ ಆಪ್ಷನ್ ಡಿ, ರವಿಕೀರ್ತಿ ಅಂತಕ್ಕಂಥವನು ಇಮ್ಮಡಿ ಪುಲಿಕೇಶಿ ಆಸ್ಥಾನದಲ್ಲಿರ್ತಾನೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ.
ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ನೀವೇನಾದರೂ ನಮ್ಮ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಇದುವರೆಗೂ ಏನು ಯಾರ್ಯಾರು ಪರ್ಚೇಸ್ ಮಾಡಿಲ್ಲ ಪರ್ಚೇಸ್ ಮಾಡ್ಬೋದು. ಈ ಒಂದು ಬ್ಯಾಚಲ್ಲಿ ನಿಮಗೆ ಏನೇನಪ್ಪ ಸಿಗುತ್ತೆ ಅಂತಂದರೆ ನಿಮಗೆ ಗ್ರಾಮ ಆಡಳಿತ ಅಧಿಕಾರಿ ಅಂತ ನಾನು ಇಲ್ಲಿ ಕೊಟ್ಟಿದ್ದೇನೆ, ಬಟ್ ಇದು ಪೊಲೀಸ್ ಕಾನ್ಸ್ಟೇಬಲ್ಗೂ ಕೂಡ ಯೂಸ್ ಆಗುತ್ತೆ. ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಏನು ಇದುವರೆಗೂ ನಮ್ಮ ಒಂದು ತರಗತಿಗಳು ಏನೇನಿದ್ದಾವೆ ಅದರ ಒಂದು PDF ಸಿಗುತ್ತೆ. ಮತ್ತು ಇಲ್ಲಿ ನಿಮಗೆ ಸಂಪೂರ್ಣವಾಗಿ GK ಕೋರ್ಸ್ಗಳು ಸಿಗುತ್ತೆ, ಹಿಸ್ಟ್ರಿ ಸಿಗುತ್ತೆ, ಪೊಲಿಟಿಕಲ್ ಸೈನ್ಸ್ ಸಿಗುತ್ತೆ, ಜಿಯೋಗ್ರಫಿ ಸಿಗುತ್ತೆ, ಪ್ಲಸ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ ಸಿಗುತ್ತೆ. ಮತ್ತು ಇಲ್ಲಿ ಯಾವುದು ಉಳ್ಕೊಳ್ತು ಭೂಗೋಳಶಾಸ್ತ್ರನೂ ಸಿಗುತ್ತೆ. ಬಟ್ ಮೆಂಟಲ್ ಎಬಿಲಿಟಿ ಇದರಲ್ಲಿ ಸಿಗೋದಿಲ್ಲ, ಬಟ್ ಎಲ್ಲವೂ ಕೂಡ ಸಿಗ್ತವೆ. ಜೊತೆಯಲ್ಲಿ ಕರೆಂಟ್ ಅಫೇರ್ಸನ್ನು ಕೂಡ ನಾವೇನು ಮಾಡಿದ್ದೇವೆ ಇದೇ ಕೋರ್ಸ್ನಲ್ಲಿ ನಿಮಗೆ ಇನ್ಬಿಲ್ಟ್ ಮಾಡಿದ್ದೇವೆ. ಒಂದೇ ಒಂದು ಕೋರ್ಸಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಕಾನ್ಸ್ಟೇಬಲ್ಗಳಿಗಾಗಿ ನಿಮಗೆ ಯೂಸ್ ಆಗಲಿ ಅಂತ 501 ರೂಪಾಯಿ ಅಷ್ಟೇ ಮಾಡಿದ್ದೇವೆ. ಜಾಸ್ತಿ ಏನು ಅಮೌಂಟ್ ಇಲ್ಲ, ನೀವು ಏನೋ ಖರ್ಚು ಮಾಡ್ತೀರಾ, ಬಟ್ 500 ರೂಪಾಯಿ ಕೊಟ್ಟು ನೀವು ಕರೆಕ್ಟಾಗಿ ಆ ಒಂದು ನೋಟ್ಸ್ಗಳನ್ನು ಓದ್ಬಿಟ್ರೆ ಪಕ್ಕ ನೀವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಮಿನಿಮಮ್ 60ರಿಂದ 70 ಅಂಕಗಳು ಅದೇ PDF ಇಂದ ಬರ್ತವೆ. ಕರೆಂಟ್ ಅಫೇರ್ಸ್ ಕೂಡ ಚೆನ್ನಾಗಿ ನಾವು ಏನು ಮಾಡಿದ್ದೇವೆ ನಿಮಗೆ ಕವರ್ ಮಾಡಿಕೊಟ್ಟಿದ್ದೇವೆ. 6 ಮಂತ್ ಕರೆಂಟ್ ಅಫೇರ್ಸು ಅದನ್ನು ಕೂಡ ನೀವು ನೋಡ್ಕೋಬೋದು. ಓಕೆನಾ, ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಿ ನಿಮಗೂ ಕೂಡ ಯೂಸ್ ಆಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಓಕೆ, ಈಗ ಡೈರೆಕ್ಟಾಗಿ ಮುಂದಿನ ಪ್ರಶ್ನೆ ನೋಡೋಣ. ಏನಪ್ಪ ಮುಂದಿನ ಪ್ರಶ್ನೆ ಅಂತ ಅಂದರೆ ಇಲ್ಲಿ ನೋಡ್ಬೋದು, ಹೊಯ್ಸಳ ದೇವಾಲಯಗಳ ಅವುಗಳ ಪೋಷಕರೊಂದಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ದೇವಾಲಯ ಕೊಟ್ಟಿದ್ದಾರೆ ಮತ್ತು ಪೋಷಕರು ಅಂತ ಕೊಟ್ಟಿದ್ದಾರೆ. ಚೆನ್ನಕೇಶವ ದೇವಾಲಯ ಬೇಲೂರು ಅಂತ ಕೊಟ್ಟಿದ್ದಾರೆ. ಹೊಯ್ಸಳೇಶ್ವರ ದೇವಾಲಯ ಹಳೇಬೀಡು ಅಂತ ಇದೆ. ಕೇಶವ ದೇವಾಲಯ ಸೋಮನಾಥಪುರ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಏನಪ್ಪ ಸರಿಯಾದ ಉತ್ತರ ಅಂತ ಅಂದರೆ ಚೆನ್ನಕೇಶವ ದೇವಾಲಯ ಇದೊಂದು ಏಕಕೂಟ ದೇವಾಲಯ. ಏಕಕೂಟ ದೇವಾಲಯ ಅಂತಂದರೆ ಏನು, ಇಲ್ಲಿ ಒಂದು ದೇವಾಲಯ ಇದೆ ಅಂತಂದರೆ ಒಂದೇ ಒಂದು ಗರ್ಭಗುಡಿ, ದೊಡ್ಡ ಒಂದು ಗರ್ಭಗುಡಿ ಇರುತ್ತೆ, ಈ ರೀತಿಯಾಗಿ ವಿಮಾನ ಇರ್ತದೆ, ಅದನ್ನು ಏಕಕೂಟ ದೇವಾಲಯ ಅಂತ ಕರೀತಾರೆ. ಈ ಒಂದು ಚೆನ್ನಕೇಶವ ದೇವಾಲಯ, ಬೇಲೂರಿನ ಚೆನ್ನಕೇಶವ ದೇವಾಲಯ ಏನಿದೆ ಇದು ಏಕಕೂಟ ದೇವಾಲಯ, ಒಂದೇ ಗರ್ಭಗುಡಿ ಇದೆ. ಬಟ್ ಇಲ್ಲಿ ಹೊಯ್ಸಳೇಶ್ವರ ದೇವಾಲಯ ಅಂತ ಏನಿದೆ ಹಳೇಬೀಡಿನಲ್ಲಿ, ಎಲ್ಲಿ ಎರಡು ಕೂಟ ದೇವಾಲಯಗಳು, ದ್ವಿಕೂಟ ದೇವಾಲಯ ಅಂತ ಕರೀತಾರೆ. ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ. ಇದರಲ್ಲಿ ಹೊಯ್ಸಳೇಶ್ವರ ಎಂಬತಕ್ಕಂಥದ್ದು ಒಂದು ದೇವರು, ಮತ್ತು ಇಲ್ಲಿ ಶಾಂತಲೇಶ್ವರ ಎಂಬತಕ್ಕಂಥದ್ದು ಇನ್ನೊಂದು ದೇವರು ಇರ್ತಾನೆ. ಹಾಗಾಗಿ ಇದು ದ್ವಿಕೂಟ ದೇವಾಲಯ ಕಂಡುಬರುತ್ತೆ, ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಅಂತ. ಇದು ಹಳೇಬೀಡಿನಲ್ಲಿ ಕಂಡುಬರುತ್ತೆ, ಇದು ಕೂಡ ತುಂಬ ಇಂಪಾರ್ಟೆಂಟು. ಮತ್ತು ಇಲ್ಲಿ ಮೂರನೇದಾಗಿ ಕೇಶವ ದೇವಾಲಯ ಅಂತ ಕೊಟ್ಟಿದ್ದಾರೆ, ಸೋಮನಾಥಪುರ, ಸೋಮನಾಥ ದಂಡನಾಯಕ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವ್ದು ಸರಿ ಅಂತ ಅಂದರೆ ಎಲ್ಲವೂ ಕೂಡ ಸರಿ. ಚೆನ್ನಕೇಶವ ದೇವಾಲಯ ಶಾಂತಲಾ ದೇವಿಗೆ ಸಂಬಂಧ ಹೊಂದಿದೆ, ಹೊಯ್ಸಳೇಶ್ವರ ದೇವಾಲಯ ಹಳೇಬೀಡಿಗೆ ಸಂಬಂಧ ಹೊಂದಿದೆ, ಕೇಶವ ದೇವಾಲಯ ಸೋಮನಾಥಪುರಕ್ಕೆ ಸಂಬಂಧ ಹೊಂದಿದೆ ಅಂತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇವತ್ತಿನ ಪ್ರಶ್ನೆಗಳು ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸ್ವಲ್ಪ ನಾನು ಏನಪ್ಪ ಮಾಡ್ತೇನೆ ಅಂತ ಇನ್ನೂ ಕೂಡ ಚೆನ್ನಾಗಿ ನಿಮಗೆ ತರಗತಿಗಳನ್ನು ಮಾಡ್ಕೊಳ್ತಾ ಬರ್ತೇನೆ. ಯಾಕೆ ಅಂತಂದರೆ ಇದು ನಿಮಗೆ ಯೂಸ್ ಆಗ್ತಾ ಇದೆ, ಅದಕ್ಕಾಗಿ ನಾನೇನಪ್ಪ ಮಾಡ್ತೇನೆ ಅಂತಂದರೆ ಕಂಟಿನ್ಯೂಸ್ ಆಗಿ ತರಗತಿಗಳನ್ನು ಮಾಡ್ತೇನೆ. ಓಕೆನಾ, ಇದು PDF ಬೇಕು ಅಂತಂದರೆ ನಮ್ಮ ಒಂದು ಟೆಲಿಗ್ರಾಮ್ನ ಜಾಯಿನ್ ಆಗಬೇಕು. ಮತ್ತು ಇನ್ನೊಂದು ಹೇಳಿಲ್ಲ, ನೀವು ಈ ಒಂದು ಅಮೌಂಟನ್ನು ಪೇ ಮಾಡಿದ ನಂತರ udyogjeevan12@gmail.com udyogjeevan12@gmail.com ಎಂಬತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಇಮೇಲ್ ಮಾಡಬೇಕು. ಡಿಸ್ಕ್ರಿಪ್ಷನಲ್ಲಿ ಇಮೇಲ್ ಅಂತ ಐಡಿಯನ್ನು ಕೂಡ ಕೊಟ್ಟಿರ್ತೇನೆ, ಟೆಲಿಗ್ರಾಮ್ ಐಡಿಯನ್ನು ಕೂಡ ಕೊಟ್ಟಿರ್ತೇನೆ. ಬಟ್ ಈಗ ಪ್ರೆಸೆಂಟಾಗಿ ಏನಾಗಿದೆ ಅಂತ ಟೆಲಿಗ್ರಾಮ್ ಬ್ಯಾನ್ ಆಗಿಬಿಟ್ಟಿದೆ 22ನೇ ತಾರೀಕು ತನಕ. ಬಟ್ ನಿಮಗೆ ಏನಪ್ಪ ಸಿಗುತ್ತೆ ಅಂತಾರೆ, ಬರುವ ದಿನಗಳಲ್ಲಿ ಟೆಲಿಗ್ರಾಮಲ್ಲಿ ನಿಮಗೆ ಓಪನ್ ಆದಮೇಲೆ ನಿಮಗೆ PDF ಅನ್ನು ಕೊಡಲಾಗ್ತದೆ. ಏನಾದರೂ ಈ ಒಂದು ಬ್ಯಾಚನ್ನು ನೀವು ಪರ್ಚೇಸ್ ಮಾಡಿದಿರಿ ಅಂತಾರೆ ನಿಮಗೆ ವಾಟ್ಸಪ್ಪಲ್ಲೂ ಕೂಡ ಏನಾದರೂ ಆಯಿತು ಅಂತಾರೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೇನೆ. ಯಾಕೆಂದರೆ ಎಕ್ಸಾಮ್ಸ್ ತುಂಬ ಹತ್ತಿರ ಇರೋ ಕಾರಣದಿಂದಾಗಿ ಈ ಬ್ಯಾಚ್ ಏನೋ ತಗೊಳ್ಳೋರಿಗೆ ಮಾತ್ರ ನಾನು ವಾಟ್ಸಪ್ಪಲ್ಲಿ ನಿಮಗೆ ಶೇರ್ ಮಾಡ್ತೇನೆ. ಓಕೆನಾ, ಮಿಕ್ಕಿದೆಲ್ಲ ಬ್ಯಾಚ್ಗಳು ಅಂತ ಕರೆಂಟ್ ಅಫೇರ್ಸ್ ಬ್ಯಾಚ್ ಎಲ್ಲವೂ ಕೂಡ ನಿಮಗೆ ಟೆಲಿಗ್ರಾಮ್ ಏನು ಓಪನ್ ಆದಮೇಲೆ ನಿಮಗೆ ಸಿಗ್ತದೆ. ತುಂಬ ವಿದ್ಯಾರ್ಥಿಗಳು ಅಮೌಂಟನ್ನು ಪೇ ಮಾಡಿದರೆ ಬಟ್ ಅವರಿಗೆ ನಾನು ಕೋರ್ಸ್ನ ಕೊಡೋದಕ್ಕೆ ಆಗಿಲ್ಲ. ಯಾಕೆ ಅಂತ ಎಲ್ಲವೂ ಕೂಡ ಟೆಲಿಗ್ರಾಮಲ್ಲಿ ಇದ್ದಾವೆ, ಟೆಲಿಗ್ರಾಮಲ್ಲಿ ಕೊಡಬೇಕು. ಅದಕ್ಕಾಗಿ 22ನೇ ತಾರೀಕು ಎಲ್ಲರೂ ಕೂಡ ವೆಯ್ಟ್ ಮಾಡಲೇಬೇಕಾಗಿದೆ. ಅದಕ್ಕೆ ದಯವಿಟ್ಟು ಕ್ಷಮೆಯನ್ನು ಕೋರ್ತಾ ಇದ್ದೇನೆ, ನೀವು ಅಕ್ಸೆಪ್ಟ್ ಮಾಡಬೇಕಾಗಿರ್ತದೆ. ಮತ್ತು ಇಲ್ಲಿ ಈ ಒಂದು ಸಂಪೂರ್ಣ ಬ್ಯಾಚ್ ಯಾರು ತಗೊಂಡಿಲ್ಲ ತಗೊಳ್ಳಿ, ನಿಮಗೆ ಯೂಸ್ ಆಗ್ತದೆ, ಒಂದ್ಸಲಿ ಓದಿ. ಓಕೆನಾ, ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.